ಸಮಾಜದ ಬಂಧುಗಳೇ, ಸ್ವತಂತ್ರ ಸಿಕ್ಕು 75 ವರ್ಷ ಗತಿಸಿದ್ರು ಸಹಿತ ಮಡಿವಾಳರಿಗೆ ಸಿಗಬೇಕಾದ ಹಕ್ಕು ಇನ್ನೂವರೆಗೆ ಸಿಗ್ತಾ ಇಲ್ಲ. ಯಾಕಂದರೆ ಮಡಿವಾಳರು ಈಗ ಸರ್ಕಾರ ಸೆನ್ಸಸ್ ಮಾಡಿದ್ರೆ 6 ಲಕ್ಷ ಜನದ ಸೆನ್ಸಸ್ಸನ್ನು ತೋರಿಸ್ತಾ ಇದ್ದಾರೆ. ಆದರೆ ಇಡೀ ರಾಜ್ಯದಾಗ ಮಡಿವಾಳರು ಎಷ್ಟು ಇದ್ದಾರೆ ಅನ್ನೋದು ನಮಗೆ ಮಡಿವಾಳರದ ಅಂಕಿ ಸಂಖ್ಯೆ ಗೊತ್ತು. ಆದರೆ ಇದು ತಪ್ಪು ಮಾಹಿತಿ ನೀಡಿದ್ರಿಂದ ಮಡಿವಾಳರು ಭಾಳ ಸಣ್ಣ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳ್ತೀರಿ. ಆದರೂ ಕೂಡ ಇವತ್ತು ಮಡಿವಾಳರು ಸಣ್ಣ ಸಂಖ್ಯೆಯಲ್ಲಿ ಇದ್ದಾರಂದ್ರೆ ಆಗ ಸಿಗಬೇಕಾಗಿದ್ದ ಅವರು ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ. ಮಾನ್ಯ ಸರ್ಕಾರಕ್ಕೆ ಒಂದು ವಿನಂತಿ ಮಾಡೋದು ಏನಪ್ಪ ಅಂತಂದರೆ, ನಾ ಹೇಳೋದು ಇಷ್ಟೇ. ಈಗ ಅನ್ನಪೂರ್ಣಮ್ಮವ್ರ ವರದಿ 2008ರಲ್ಲಿ ಮಾನ್ಯ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಇವತ್ತು ಅದನ್ನು ಕುಲಶಾಸ್ತ್ರ ಅಧ್ಯಯನ ಅಂದರೆ ಮಡಿವಾಳ ಸಮಾಜದ ಆಚಾರ ವಿಚಾರ, ಅವರು ಎಷ್ಟು ಹಿಂದುಳಿದಾರೆ, ಬೇರೆ ಜನರ ಜೋಡಿ ಸಂಪರ್ಕ ಹೆಂಗದ, ಈ ಕುಲಶಾಸ್ತ್ರ ಅಧ್ಯಯನ ಮಾಡಕ್ಕೆ ಹಚ್ಚಿದವ್ರು ಯಾರಪ್ಪ ಅಂತಂದ್ರೆ ಇವು BJP ಸರ್ಕಾರ ಇರುವಾಗ ಅವ್ರು ಹಚ್ಚಿದ್ರು. ಆ ಕುಲಶಾಸ್ತ್ರ ಅಧ್ಯಯನ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರ್ ಅನ್ನಪೂರ್ಣಮ್ಮ ಅವರು ಇವತ್ತು ಇದನ್ನು ಸೆನ್ಸಸ್ಸನ್ನು ಇಡೀ ರಾಜ್ಯದಂತ ಅಡ್ಡಾಡಿ ಇವತ್ತು ಈ ಮಡಿವಾಳರ ಆಚಾರ ವಿಚಾರಗಳನ್ನೆಲ್ಲ ವಿಚಾರ ಮಾಡಿ ಇದು ಭಾಳ ಹಿಂದುಳಿದ ಇದು ಅದ. ಯಾಕಂತಂದ್ರೆ ಇವತ್ತು SC ಜನಾಂಗದವ್ರನ್ನು ಇವತ್ತು ಅಸ್ಪೃಶ್ಯರಂತ ಹೇಳ್ತಾರಲ್ಲ, ಅಂಥವ್ರ ಬಟ್ಟಿ ಇವ್ರು ತೊಳೆಯೋದ್ರಿಂದ ಅವ್ರಿಗೂ ಕೂಡ ಇವತ್ತು SCಗೆ ಸೇರ್ಲಾಕ ಹಕ್ಕಿದೆ, ಇದನ್ನು ಮಾಡೋಕೆ ಅಡ್ಡೇ ಇಲ್ಲ ಅಂತ ಶಿಫಾರಸನ್ನು ಮಾಡಿ ಇವತ್ತು ಕ್ಯಾಬಿನೆಟ್ಗೆ ಕೊಡುವಂಥ, ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಕೊಡುವಂಥ ಕೆಲಸ ಅವ್ರು ಮಾಡಿದರು. ಆದರೆ ಅಲ್ಲಿ ಏನಾಯ್ತಂತಂದ್ರೆ ಈ ರೀತಿ ಇರೋದ್ರಿಂದ ಮೇಲ್ವರ್ಗದ ಕ್ಯಾಬಿನೆಟ್ ಸಚಿವರು, ತೆಳವರ್ಗದ ಕ್ಯಾಬಿನೆಟ್ ಸಚಿವರು ಈ ಹಿಂದೆ ಅದು ಒಂದು ಕ್ಯಾಬಿನೆಟ್ಗೆ ಬಂದು ಹೇಳಿದಾಗ, ಯಾಕಂದರೆ ಮೇಲ್ವರ್ಗದವರು ಎಲ್ಲರೂ ಇದನ್ನು ಹೊತ್ತಾಕಿದ್ರೆ ನಮ್ಮವ್ರು ಯಾರು ನಮ್ಗೆ ಓಟ್ ಹಾಕಂಗಿಲ್ಲ ಅಂತಕೊಂಡು ಸಚಿವರು ಶಾಸಕರು ವಿಚಾರ ಮಾಡಿದ್ರು. ಅವರು ಮೇಲ್ವರ್ಗದ ಕ್ಯಾಬಿನೆಟ್ ಸಚಿವರು ಕೆಳವರ್ಗದವರು ಇದನ್ನೇನಾರು ಮಾಡಿ ನಾವು ಶಿಫಾರಸು ಮಾಡಿ ಕಳಿಸಿದೆವು ಅಂತಂದ್ರೆ ನಮ್ಗೆ ಓಟ್ ಹಾಕೋದಿಲ್ಲ ಅಂತಕೊಂಡು ಇವರು ವಿಚಾರ ಮಾಡಿದರು. ಈ ರೀತಿಯಾಗಿ ಏನಾಯ್ತಂತಂದ್ರೆ ಆ ಫೈಲ್ ತುಕ್ಕಿಡೋದು ಅಲ್ಲೇ ಬಿತ್ತು. ಅದನ್ನು ಇವತ್ತು ಏನಾಗಿದೆ ಅಂತಂದ್ರೆ ಪ್ರತಿ ಸಲ ಸಮಾವೇಶ ಹೋರಾಟನ ಮಾಡಿದಾಗ ನಮಗೆ ಕಣ್ಣು ಒರೆಸುತ್ತಂತ್ರಕ್ಕೆ ಸರ್ಕಾರಕ್ಕೆ ಒಬ್ಬ KPCC ಮೆಂಬರು ಇಂಥದ್ದು ಯಾವುದಾರು ಒಂದು ಕೊಟ್ಟು ನಮ್ಮನ್ನು ಸುಮ್ಮ ಕುಡಿಸೋದು ಅಂದರೆ ಅಳು ಮಕ್ಳಿಗೆ ಪೇಪರ್ ಮಟ್ಟಿ ಕೊಟ್ಟಂಗೆ ಸುಮ್ಮ ಕುಂಡಿಸ್ತಾ ಇದ್ರು. ಅದು ನಮಗೆ ಬೇಡಾಗಿತ್ತು. ಈ ಹಿಂದೆನೂ ಕೂಡ ನಿಮ್ಗೊಂದು ಮಾತು ನಾನು ಹೇಳ್ಬೇಕು ಅಂತಂದ್ರೆ, ಈ ನಮ್ಮ ಮಡಿವಾಳ ಸಮಾಜಕ್ಕೆ ಏನು ಅನ್ಯಾಯ ಆಯಿತು ಅಂತಂದ್ರೆ ಇಷ್ಟು ದಿನ ಏನು ಕಣ್ಣೊರೆಸೋ ತಂತ್ರಕ್ಕೆ ಏನೂ ಕೊಟ್ಟಿರಲಿಲ್ಲ. ನಮ್ಮವ್ರು ಇದ್ದವರು ನಮಗೇನಿದು ಕುಡಿದು ಬೇಡ್ರಿ, ನಮಗೆ ಯಾವ ಹುದ್ದೆನೂ ನಮಗೆ ಕೊಡಬೇಡ್ರಿ, ದಯವಿಟ್ಟು ನಮ್ಮ ಅನ್ನಪೂರ್ಣಮ್ಮನ ವರದಿಯನ್ನು ನಮಗೆ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದ್ರೆ ಸಾಕ್ರಿ ಅಂತಲೂ ಮಾತನ್ನು ಅವ್ರು ಅಂದಿದ್ರು ಅಂತಂದ್ರೆ ಮಡಿವಾಳ ಸಮಾಜಕ್ಕೆ ಒಳ್ಳೇದಾಕಿತ್ತು. ಮಡಿವಾಳ ಸಮಾಜದಾಗ ಭಾಳಷ್ಟು ಮಕ್ಕಳು BA BCom MA MCom ಎಲ್ಲ ಓದಿದ್ದು ಕೂಡ ಇವತ್ತು ಅವ್ರ ಮುಂದೆ ಅವ್ರಿಗೆ ಹೆಚ್ಚಿನ ಶಿಕ್ಷಣ ತೊಗೊಳಕ್ಕೆ ಅವ್ರಿಗೆ 70,000 80 ಲಕ್ಷ 90 ಲಕ್ಷ ಕಟ್ಟುವಂಥ ಸಾಧ್ಯತೆ ಈ ಮಡಿವಾಳ ಸಮಾಜಕ್ಕೆ ಇದ್ದಿಲ್ಲ. ಯಾಕಂದ್ರೆ ಅವರ ದುಡಿಮೆನ ಆದಾಯ ಒಂದು ದಿವಸದ ಆದಾಯ ದುಡಿದ್ರೆ ಮಕ್ಕಳ ಶಿಕ್ಷಣ ಕೊಡ್ಸೋಕೆ ಅವ್ರಿಗೆ ಆಗಂಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವ್ರು ಇರುವಾಗ ಅದೇ ನಮಗೆ SC ಕ್ಯಾಟಗರಿಗೆ ನೀವು ಸೇರಿಸಿದ್ರಂದ್ರೆ ಮಕ್ಕಳ ಭವಿಷ್ಯ ಕೂಡ ಉದ್ಧಾರ ಆಗಿ ಹೋಗ್ತದೆ, ಮಕ್ಕಳ ಶಿಕ್ಷಣ ಅನುಕೂಲ ಆಗ್ತದೆ. ಮಕ್ಕಳು ಅಲ್ಪ ಇದರಲ್ಲಿ ಯಾಕಂದ್ರೆ ಪರ್ಸೆಂಟೇಜ್ ಅಲ್ಪ ತೊಗೊಂಡ್ರು ಕೂಡ ಇವತ್ತು ಅದು ಮೀಸಲಾತಿಯಲ್ಲಿ ಇರೋದ್ರಿಂದ ಅವರಿಗೆ ಒಂದು ಅನುಕೂಲ ಆಗುವಂಥ ಸಾಧ್ಯತೆ ಇರ್ತದೆ. ಆಮೇಲೆ ನಮ್ಮವರು ಒಂದಿಷ್ಟು ಮಂದಿ MLAನೂ ಕೂಡ ಆಗುವಂಥ ಸಾಧ್ಯತೆ ಇರ್ತದೆ. ಮತ್ತು ಇನ್ನು ಇರಲಾರ್ದ ಸವಲತ್ತುಗಳು SC ಒಳಗೆ ಮಡಿವಾಳರಿಗೆ ಸಿಗುವಂಥ ಸಾಧ್ಯತೆ ಇದೆ. ಅದಕ್ಕಂತ ತಿಳ್ಕೊಂಡು ಇಡೀ ಮಡಿವಾಳ ಜನಾಂಗದವರು, ರಾಜ್ಯದ ಜನಾಂಗದ ಇವತ್ತು ಮಾರ್ಚ್ 16ರಂದು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟಕ್ಕೆ ಅಣಿ ಮಾಡಿದ್ದಕ್ಕೆ ಇವತ್ತು ನಮಗದು ಒಂದು ಒಳ್ಳೆಯ ಸಂದೇಶ ಇತ್ತು. ಅದಕ್ಕೆ ಇವತ್ತು ಮಾಹಿತಿ ತಂತ್ರಜ್ಞಾನದ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದರು. ಸರ್ಕಾರ ಇದನ್ನು ಮುಂದಿನ ಬರುವಂಥ ದಿವಸಗಳಲ್ಲಿ ಇದ್ರ ಬಗ್ಗೆ ಕರೆಕ್ಟಾಗಿ ವಿಚಾರ ಮಾಡಿ, ಯಾಕಂತಂದ್ರೆ ನೀವು ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ಸೇರಿಸದೆ ಹೋದರೆ ಮುಂದೆ ಇದಕ್ಕಿಂತ ಉಗ್ರವಾದ ಹೋರಾಟ ಅಂದರೆ ಹಿಂದಕ್ಕೆ ಗುರುಜರು ಹೆಂಗೆ ಮಾಡಿದ್ರಲ್ಲ ಅದೇ ಮಾದರಿಯಲ್ಲಿ ನಾವು ಹೋರಾಟನ ಹಮ್ಮಿಕೋಬೇಕಾಗ್ತದೆ. ಅಂದರೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಅಥವಾ ಬಿಜಾಪುರ ಬಾಗಲಕೋಟೆಯಲ್ಲಿ ಮುಂದೆ ನಾವು ಮತ್ತೊಂದು ಏನದ ಹೋರಾಟನ ಹಾಕಬೇಕಾಗ್ತದೆ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿವರೆಗೆ ಬಂದು ಅವರೊಂದು ಮನವಿ ಸ್ವೀಕಾರ ಮಾಡಿದ್ದಕ್ಕೆ ಅವರಿಗೆ ಅವರ ಸರ್ಕಾರಕ್ಕೆ ನಾವು ಧನ್ಯವಾದ ಅರ್ಪಿಸ್ತಿದ್ದೇವೆ. ನಾನು ಸಾಹೇಬಣ್ಣ ಮಡಿವಾಳರ ತಿಳ್ಕೊಂಡು ಉತ್ತರ ಕರ್ನಾಟಕದ ಮಡಿವಾಳ ಸಮಾಜದ ನಾನು ಕಾರ್ಯಾಧ್ಯಕ್ಷನಾಗಿ ಬಿಜಾಪುರ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಮಡಿವಾಳ. ನಮಸ್ಕಾರ. ವೀರಗಂಟಿ, ಬಾಗಲಕೋಟೆ ಜಿಲ್ಲೆ ಬಾದಾಮಿ, ಬಾಗಲಕೋಟೆ ಜಿಲ್ಲೆ ಉತ್ತರ ಕರ್ನಾಟಕ ಮಡಿವಾಳ ಸಂಘದ ಅಧ್ಯಕ್ಷ. ಈಗ ದಿನಾಂಕ 16/3/2026 ಮಡಿವಾಳರ ಹೋರಾಟ ಅಹೋರಾತ್ರಿ ಹೋರಾಟಕ್ಕೆ ನಾವೆಲ್ಲ ಉತ್ತರ ಕರ್ನಾಟಕ ಹಾಗೂ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುತ್ತಿ ಎಲ್ಲ ಜನರನ್ನು ಸೇರಿಸ್ತಿದ್ದೀವಿ. ಆನಂತರ ಈ ಕಾರ್ಯಕ್ರಮವು ನನ್ನ ತಿಳಿದ ಮಟ್ಟಿಗೆ ಒಳ್ಳೆಯ ಅಭೂತಪೂರ್ವ ಯಶಸ್ವಿ ಕಂಡೈತೆ ಇದು ಕಾರ್ಯಕ್ರಮ. ಈಗ ನಾವೆಲ್ಲ ನಮ್ಮ ಮಕ್ಕಳು, ನನ್ನ ಸ್ವಂತ ಮತ್ತೊಬ್ಬರ ಬಗ್ಗೆ ಮಾತಾಡೋದು ಬೇಡ, ನನ್ನ ಸ್ವಂತ ಮಕ್ಕಳು ಒಬ್ಬಾಕಿ MSc B.Ed ಆಗ್ಯಾಳ, ಇನ್ನೊಬ್ಬಾಕಿ ಎರಡನೇದಕ್ಕಿ
BSc BEd ಆಗ್ಯಾಳ, ಅವರೆಲ್ಲ ಒಳ್ಳೆಯ ಪರ್ಸೆಂಟೇಜ್ ಮಾಡ್ಯಾರ, ಅವ್ರಿಗಿನ್ನೂ ನೌಕರಿ ಇಲ್ಲ. ನಮಗೆ ಯಾಕೆ ನೌಕರಿ ಸಿಗೋದಿಲ್ಲ ಅಂದರೆ ನಾವೆಲ್ಲ 2A ಇದ್ದೀವಿ. 2Aದಲ್ಲಿ 150 ಸುಮಾರು 150 ಜಾತಿಗಳಿದಾವೆ. ದೊಡ್ಡ ದೊಡ್ಡ ಪ್ರಬಲವಾದ ಜಾತಿಗಳು, ಅವ್ರ ಜೊತೆ ನಾವು ಕಾಂಪಿಟೇಷನ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಮಕ್ಕಳಿಗೆ ನೌಕರಿ ಸಿಗೋದಿಲ್ಲ. ಹೀಗಾಗಿ ಯಾಕಂದ್ರೆ ಈಗೆಲ್ಲ ರೊಕ್ಕದ ಮ್ಯಾಗ ವ್ಯವಹಾರ ನಡೆದಿರ್ತೈತಿ. ಈಗ ನಮ್ಮಂಥ ಬಡವರು ನೌಕರಿ ಸಿಗೋದು, ನಮ್ಮ ಮಡಿವಾಳ ಸಮಾಜದ ಬಡ ಮಕ್ಕಳಿಗೆ ನೌಕರಿ ಸಿಗೋದು ಸಾಧ್ಯ ಕನಸಿನ ಮಾತು. ಅದಕ್ಕೆ ನಮಗೇನೈತಿ, ಈಗ ಇಲ್ಲಿವರೆಗೂ ನಾವು ನಾನು ಸುಮಾರು ಈ ರಾಜ್ಯ ಸಂಘದೊಳಗೆ, ಕರ್ನಾಟಕ ರಾಜ್ಯ ಮಡಿವಾಳ ಸಂಘದೊಳಗೆ ಒಂದು 30ರಿಂದ 35 ವರ್ಷ ಕೆಲಸ ಮಾಡೀವಿ ನಾವು. ಆ ಸಂಘದಿಂದ ಅನೇಕ ಈ ಸಮಾವೇಶಗಳನ್ನ ಮಾಡಿದ್ವಿ. ನಂತರ ಈ ಫ್ರೀಡಮ್ ಪಾರ್ಕ್ದಲ್ಲಿ ಸುಮಾರು ಒಂದು 2 ಲಕ್ಷ ಜನ ಸೇರಿಸಿದ್ವಿ. HS ವೆಂಕಟೇಶ್ ಅವರ ಮುಂದಾಳತ್ವದಲ್ಲಿ ಎಲ್ಲ ಈಗೇನು ಕರ್ನಾಟಕ ರಾಜ್ಯದೊಳಗೆ ಮಡಿವಾಳರು ಹರಿದು ಹಂಚಿ ಹೋಗ್ಯಾರ. ಒಂದು ಊರಿಗೆ 1 ಮನೆ 2 ಮನೆ ಹಿಂಗೆ ಅವ್ರನ್ನೆಲ್ಲ ಎಲ್ಲ ಸಂಘಗಳು ಎಲ್ಲ ಹರಿದು ಹಂಚಿ ಹೋಗಿದ್ದು. ಅವ್ರನ್ನೆಲ್ಲ ಒಗ್ಗೂಡಿಸಿ ಅಲ್ಲಿ ಒಂದು ಅಭೂತಪೂರ್ವವಾದ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಆನಂತರ ಅದಕ್ಕಿಂತ ಮೊದಲು ಇಲ್ಲಿ ಅರಮನೆ ಮೈದಾನದಲ್ಲಿ ಸಮಾವೇಶ ಆಯಿತು. ಆನಂತರ ಲಾಲ್ಬಾಗ್ನಲ್ಲಿ ಸಮಾವೇಶವಾಯ್ತು. ಎಲ್ಲ ಸಮಾವೇಶದಿಂದ ನಮಗೆ ಮಡಿವಾಳರಿಗೆ ಏನು ಸಿಕ್ತು ಅಂದರೆ 0 ಸಿಕ್ತು. ಅವ್ರಿಗೇನು ಯಾವ ಸಮಾವೇಶದಿಂದ ನಾವೆಲ್ಲ ಉತ್ತರ ಕರ್ನಾಟಕದ ಕೊನೆ ಹಂತದಲ್ಲಿ 450 ಕಿಲೋಮೀಟ್ರ್ ಬರ್ಬೇಕು ನಾವು, ಎಲ್ಲ ಬಸ್ಸು ಮಾಡಿಕೊಂಡು. ಅದೆಲ್ಲ ಅದರಿಂದ ಏನೂ ಫಾಯ್ದೆ ಆಗಲಿಲ್ಲ. ಈ ಸಮಾವೇಶ ಈಗೇನು ನಾವು ಈ ಅಹೋರಾತ್ರಿ ಹೋರಾಟ ಮಾಡೀವಿ, ಇದಕ್ಕೇನಾದರೂ ನಮಗೆ ಜಯ ಸಿಗಲಿಲ್ಲ ಅಂತಂತಂದ್ರೆ ನಾವು ಈಗ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಸಾಹೇಬಣ್ಣವ್ರು ಹೇಳ್ದಂಗೆ ನಾವು ಹುಬ್ಬಳ್ಳಿಯಲ್ಲೇ ಆಗಲಿ, ಬಾಗಲಕೋಟೆಯಲ್ಲೇ ಆಗಲಿ, ಎಲ್ಲಾದರೂ ಇದಕ್ಕಿಂತ ಅಭೂತಪೂರ್ವವಾದ ಇನ್ನೊಂದು ಕಾರ್ಯಕ್ರಮವನ್ನು ಹಂಚ್ಕೊತೀವಿ. ಇದು ನಾವು SC ಈ ಗುಂಪಿಗೆ ನಾವು ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತೈತೆ ಅಂಥೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಮಾಚದೇವ. ಸರ್, ನಮ್ಮ ಮಡಿವಾಳ ಸಮಾಜದ ಕುಲಬಾಂಧವರಲ್ಲಿ ಎಲ್ಲರಿಗೂ ವಂದಿಸುತ್ತಾ, ನನ್ನ ಸಮಾಜದ ಮುಖಂಡರುಗಳಾದ ವೀರಗಂಟಿ ಸಾಹೇಬ್ರೆ, ಸಾಹೇಬಣ್ಣ ಸಾಹೇಬ್ರೆ, ಹನುಮಂತಪ್ಪನವರೇ, ನಾನು ಮಾಧ್ಯಮ ಮಿತ್ರರೇ, ತಮಗೆಲ್ಲ ಹೇಳೋದೇನೆಂದರೆ, ಇವತ್ತಿನ ದಿವಸ ಅಹೋರಾತ್ರಿ ಪ್ರತಿಭಟನಾ ರ್ಯಾಲಿ ಇತ್ತಲ್ಲ, ಇದರಲ್ಲಿ ನಮ್ಮ ಉದ್ದೇಶ ಏನು ಜಾಸ್ತಿ ಏನು ಬಗ್ಗೆ ಇಲ್ಲ. ಈಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಳ್ಳೆ ಸಣ್ಣ ಜಾತಿಗೆ ಸ್ಪಂದಿಸುವಂಥ, ಸಣ್ಣ ಜಾತಿಗೆ ಒಂದು ಯಾವುದೇ ಕಾರ್ಯಕ್ರಮ ನಿರೂಪಿಸುವಂಥ ಮುಖ್ಯಮಂತ್ರಿ. ಅಹಿಂದದಿಂದ ಬಂದಂಥವರು ನಮ್ಮ ಸಣ್ಣ ಜಾತಿಗಳಿಗೆ ಎಲ್ಲ ಒಂದು ಸವಲತ್ತುಗಳನ್ನು ಕೊಟ್ಟವರು. ನಾನು ಗ್ಯಾರಂಟಿಯಿಂದ ಹೇಳ್ತೀನಿ, ಅವ್ರು ನಮ್ಮ ಬಗ್ಗೆ ವಿಚಾರ ಮಾಡ್ತಾರೆ. ಅವ್ರ ಕಾರ್ಯಾವಧಿ ಒಳಗೆ ನಮಗೆ ಸಿಗುತ್ತೆ ಅನ್ನೋ ವಿಶ್ವಾಸದಿಂದ ನಾನು ಹೇಳ್ತೀನಿ. ಜೈ ಹಿಂದ್, ಜೈ